ವೆಲ್ಕಮ್ ಟು ಶ್ರೀನಿವಾಸ್ ಐಎಸ್ ಅಕಾಡೆಮಿ. ನನ್ನ ಹೆಸರು ಸ್ವಪ್ನಿಲು. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, ಈ ಸಲ RRB ಗ್ರೂಪ್ ಡಿ ನೋಟಿಫಿಕೇಶನ್ ಬಿಡಲಾಗಿದೆ. ಸೊ ಈ ಸಲ ನಿಮಗೆ 22,195 ವೇಕೆನ್ಸೀಸ್ನ ಇದೆ. ಸೊ ಇದು ಒಳ್ಳೆಯ ವೇಕೆನ್ಸಿ ಅನ್ಬೋದು ನಾವು ನಿಮಗೆ. ಸೊ ನೋಡಿ ಏನಿದೆ ಡೇಟ್ಸ್ ಅಂದರೆ, ನೋಡಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ನೋಟಿಫಿಕೇಶನ್ ಯಾವಾಗ ಬಿಟ್ಟಿದ್ದಾರೆ? January 30ಗೆ ನೋಟಿಫಿಕೇಶನ್ನ ಬಿಟ್ಟಿದ್ದಾರೆ. ಅಪ್ಲಿಕೇಶನ್ ನೀವು January 31st ಅಪ್ಲಿಕೇಶನ್ನ ಹಾಕೋದು, ನೀವು ಫಿಲ್ ಮಾಡೋದು ಸ್ಟಾರ್ಟ್ ಮಾಡ್ಬೋದು. ಸೊ ಇದಕ್ಕೆ ಲಾಸ್ಟ್ ಡೇಟ್ ಏನಂದರೆ ಮಾರ್ಚ್ 2 ಇಸ್ ಅ ಲಾಸ್ಟ್ ಡೇಟ್. ಮತ್ತು ಫೀಸ್ ಪೇಮೆಂಟ್ ಲಾಸ್ಟ್ ಡೇಟ್ ಏನಂದರೆ March 4 ಇಸ್ ಅ ಲಾಸ್ಟ್ ಡೇಟ್. ನಾನು ಹೇಳೋದು ಏನಂದರೆ, ಆದಷ್ಟು ಬೇಗ ನೀವು ನಿಮ್ಮ ಅಪ್ಲಿಕೇಶನ್ನ ಫಿಲ್ ಮಾಡ್ಕೊಳ್ಳಿ. ಯಾಕಂದರೆ ಲಾಸ್ಟಿಗೆ ಸರ್ವರ್ ಬ್ಯುಸಿ ಆಗ್ಬೋದು. ಮಾರ್ಚ್ ಲಾಸ್ಟ್ವರೆಗೆ ವೇಟ್ ಯಾಕೆ ಮಾಡಬೇಕು ನಮಗೆ? ಓಕೆ, ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಫಿಲ್ ಮಾಡ್ಕೊಳ್ಳಿ. ಸೊ ಮತ್ತು ಒಂದು ಕರೆಕ್ಷನ್ ವಿಂಡೋ ಅಂತ ಇರುತ್ತೆ. ಕರೆಕ್ಷನ್ ವಿಂಡೋ ಅಂದರೆ ಏನು? ಆ ಡೇಟ್ ಸಪೋಸ್ ನೀವು ಏನಾದರೂ ಮಿಸ್ಟೇಕ್ ಮಾಡಿದ್ದೀರಾ, ಲೈಕ್ ನೀವು ನೇಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಿದೆ, ಯಾವುದೇ ನಿಮ್ಮ ಅಪ್ಲಿಕೇಶನ್ ನಂಬರು ಮಿಸ್ಟೇಕ್ ಆಗಿದೆ, ಲೈಕ್ ನಂಬರ್ಸ್, ರಿಜಿಸ್ಟ್ರೇಷನ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಏನಾದರೂ ಮಿಸ್ಟೇಕ್ ಆಗಿದೆ, ಆ ಮಿಸ್ಟೇಕ್ನ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಅಥವಾ ರೆಕ್ಟಿಫೈ ಮಾಡ್ಕೊಳ್ಳೋಕ್ಕೆ ಒಂದು ಡೇಟ್ ಇರುತ್ತೆ. ಆ ಡೇಟಲ್ಲಿ ನೀವು ಏನು ಮಾಡಬೇಕು? ನಿಮ್ಮ ಎಲ್ಲ ಕರೆಕ್ಷನ್ನ ರೆಕ್ಟಿಫೈ ಮಾಡ್ಕೋಬೋದು. ಯಾರು ಆಗಿದೆ ಅವ್ರು ಮಾತ್ರ, ಯಾರ್ದು ಆಗಿಲ್ಲ ಅವ್ರು ಏನು ಬೇಕಾಗಿಲ್ಲ ಇದನ್ನು. ಸೊ ಆ ಡೇಟಲ್ಲಿ March 5 ಇದೆ. ಆ March 5 ಡೇಟಲ್ಲಿ ಆ ವಿಂಡೋ ಓಪನ್ ಆಗುತ್ತೆ, ಅವಾಗ ನೀವು ಮಾಡ್ಕೋಬೋದು. ಬಟ್ ಇದಕ್ಕೊಂದು ಕಂಡೀಷನ್ ಇದೆ. ಆ ಕಂಡೀಷನ್ ಅಂದರೆ ಬೇಟ, ಸೊ ನೀನು ಮಾಡಬೇಕು $250 ಪೇ ಮಾಡಬೇಕಾಗುತ್ತೆ. ಸೊ ಓಕೆ, ಸೊ $250 ನೀವು ಇದಕ್ಕೆ ಪೇ ಮಾಡಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಎಲ್ಲರಿಗೂ ಗೊತ್ತಿರಬೇಕು. ಅಪ್ಲಿಕೇಶನ್ ಫೀಸ್ ಇಸ್ ಫಾರ್ OBC ಜನರಲ್ ಎಷ್ಟಿದೆ? 500 ಇದೆ. ಓಕೆ, $500 ಇದೆ. ಅದರಲ್ಲಿ $400 ನಿಮಗೆ ರಿಫಂಡ್ ಬರುತ್ತೆ. ಓಕೆನಾ? ಸೊ ಒಂದು ವೇಳೆ ಎಕ್ಸಾಮ್ ಬರೆದ್ರೆ ಇದು ಬರುತ್ತೆ, ನಿಮಗೆ $400 ರಿಫಂಡ್ ಬರುತ್ತೆ. ಇದು ಯಾಕಂದರೆ ಗೊತ್ತಾ? ಸೊ ಏನು ಮಾಡ್ತಿದ್ರು ಮೊದಲು ಮಕ್ಕಳು ಏನು ಮಾಡ್ತಿದ್ರು, $100 ಇದೆಯಪ್ಪ ಹಾಕ್ಬಿಡೋಣ ಅಂತ ಹಾಕ್ಬಿಡ್ತಿದ್ರು. ಲಕ್ಷಾಂತರ ಜನ ಹಾಕ್ಬಿಡ್ತಿದ್ರು $100ಗೋಸ್ಕರ. ಬಟ್ ಅವಾಗೇನಿತ್ತು, ಈಗ RRB ಅದು ಎಲ್ಲ ಸೀಟ್ ಅಲಾಟ್ ಮಾಡುತ್ತಿತ್ತು, ಎಕ್ಸಾಮ್ ಸೆಂಟರ್ ಅಲಾಟ್ ಮಾಡ್ತಿತ್ತು. ಅವಾಗ ಕೆಲವು ಬರುತ್ತಾನೆ ಇರಲಿಲ್ಲ. ಅದಕ್ಕೇನಾಯ್ತು, RRB ರಿಸೋರ್ಸ್ ವೇಸ್ಟ್ ಆಗ್ತಿತ್ತು, ಭಾಳ ಜನ ಬರೋಕ್ಕಾಗ್ತಿರ್ಲಿಲ್ಲ. ಅದಕ್ಕೇನು ಮಾಡಿದ್ದಾರೆ ಅವರು, ನೀವು ಬನ್ನಿ $400 $500 ಫೀಸ್ ಇಕ್ಕೋತೀವಿ, ನೀವು ಬನ್ನಿ ಎಕ್ಸಾಮ್ ಬರೀರಿ, ಬರೆದ್ರೆ ನಿಮಗೆ $400 ನಿಮಗೆ ರಿಟರ್ನ್ ಸಿಗುತ್ತೆ. ಬರೆದಿಲ್ಲ ಅಂದರೆ ರಿಟರ್ನ್ ಸಿಗಲ್ಲ. ಓಕೆ, ಮತ್ತು ಜನರಲ್ ಲೈಕ್ SC ಮತ್ತು STದವರಿಗೇನಿದೆ $250 ಇದೆ. ಓಕೆ, ಮತ್ತು ಅವರಿಗೂ $250 ರಿಫಂಡ್ ಆಗುತ್ತೆ. ಅವ್ರ ಎಕ್ಸಾಮ್ ಬರೆದ್ರೆ ಅವರಿಗೆ $250 ರಿಫಂಡ್ ಆಗುತ್ತೆ. ಓಕೆನಾ? ಸೊ ಐ ಥಿಂಕ್ ಇದಕ್ಕೆ ಯಾವ ಡೌಟ್ ಇಲ್ಲ ನಿಮಗೆ. ಓಕೆ, ನೆಕ್ಸ್ಟ್ ನೋಡೋಣ ಏನಿದೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ ಏನಿದೆ, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು. ನೀವು 10th ಪಾಸ್ ಆಗಿರಬೇಕು. ಅದು ಯಾವುದೇ CBSE ಬೋರ್ಡ್ ಆಗಲಿ ಅಥವಾ SSC ಆಗಲಿ ಅಥವಾ ಸ್ಟೇಟ್ ಬೋರ್ಡ್ ಆಗಲಿ, ಅಥವಾ ನಿಮ್ಮ ಹತ್ರ ITI ಸರ್ಟಿಫಿಕೇಟ್ ಇರಬೇಕು. ಓಕೆ, ಅಥವಾ ನಿಮ್ಮ ಹತ್ರ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಇರಬೇಕು. ಈ ಮೂರಲ್ಲಿ ಯಾವುದಾದ್ರು ಒಂದಿದ್ದರೆ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಸೊ ಮತ್ತು ಇದಕ್ಕೆ ಕೆಲವೊಂದು ಏಜ್ ರಿಲ್ಯಾಕ್ಸೇಷನ್ ಅಂದರೆ ಏಜ್ ಕ್ಯಾಟಗರಿ ಇದೆ. ಅದು ಏಜ್ ಲಿಮಿಟ್ ಏನಿದೆ ಅಂದರೆ, ಜನರಲ್ದವರು ಅಥವಾ EWS ದವರಿಗೆ, ಎಕನಾಮಿಕಲ್ ವೀಕರ್ ಸೆಕ್ಷನ್ದವರಿಗೆ 18 to 33 ಇಯರ್ಸ್ವರೆಗೆ ಅವರಿಗೆ ಟೈಮ್ ಇದೆ. ಮತ್ತು OBC ದವರಿಗೆ ಏನಿದೆ 18 to 36 ಇಯರ್ಸ್ ಇದೆ. ಮತ್ತು SC STದವರಿಗೆ ಏನಿದೆ 18 to 38 ಇಯರ್ಸ್ ಅವರಿಗೆ ಟೈಮ್ ಇದೆ. ಓಕೆನಾ? ಸೊ ಐ ಥಿಂಕ್ ಯಾವ ಡೌಟ್ ಇಲ್ಲ ನಿಮಗೆ. ಸೊ ಸೆಲೆಕ್ಷನ್ ಪ್ರೊಸೆಸ್, ಈ ಎಕ್ಸಾಮ್ಗೆ 4 ಸ್ಟೇಜಸ್ ಇದೆ. ಓಕೆ, ಫಸ್ಟ್ ಸ್ಟೇಜ್ ಇರೋದು CBT, ಸೆಕೆಂಡ್ ಸ್ಟೇಜ್ ಇರುತ್ತೆ PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು, ಥರ್ಡ್ ಇರೋದು ಡಾಕ್ಯುಮೆಂಟ್ ವೆರಿಫಿಕೇಷನ್, ಮತ್ತು ಫೋರ್ತ್ ಇರೋದು ಇನ್ನಿದೆ ಮೆಡಿಕಲ್ ಟೆಸ್ಟ್, ಮೆಡಿಕಲ್ ಎಕ್ಸಾಮಿನೇಷನ್. ಓಕೆ, ಇದರಲ್ಲಿ ಏನಿದೆ, ನಿಮ್ಮ ಏನಿರುತ್ತಲ್ಲ ಇದು ಕ್ವಾಲಿಫೈಯಿಂಗ್ ನೇಚರ್ ಇದೆ. ಓಕೆ, ಇದರಲ್ಲಿ ಮಾರ್ಕ್ಸ್ ಏನು ಸಿಗಲ್ಲ. ಇದರಲ್ಲಿ ಸ್ಕ್ರೀನ್ ಟೆಸ್ಟ್ ಇರುತ್ತೆ, ಅದು ಡಿಪೆಂಡ್ ಆಗುತ್ತೆ. ಫೈನಲ್ ಸೆಲೆಕ್ಷನ್ ಮಸ್ಟ್ ಬಿ ಕ್ಲಿಯರ್ ಆಲ್ ಸ್ಟೇಜಸ್ ಟು ಸೆಕ್ಯೂರ್ ದ ಅಪಾಯಿಂಟ್ಮೆಂಟ್ ಆ್ಯಂಡ್ ಇನ್ RRB ಗ್ರೂಪ್ ಡಿ ಪೊಸಿಷನ್ಸ್. ಓಕೆ, ಸೊ ನೋಡಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ಪ್ರತಿಯೊಂದು ಸ್ಟೇಜ್ ಬಗ್ಗೆ. ಸೊ CBT ಫಸ್ಟ್ ಏನಿರುತ್ತೆ, CBT ಫಸ್ಟಲ್ಲಿ ಎಲ್ಲರಿಗೂ ಗೊತ್ತಿರಬೇಕು, ಇಟ್ ಈಸ್ ಅ 90 minutes ಎಕ್ಸಾಮ್. ಅಂದರೆ 90 minute ಟೈಮ್ ಸಿಗುತ್ತೆ ನಿಮಗೆ. ಅದರಲ್ಲಿ ನಿಮಗೆ 100 ಕ್ವಶನ್ಸ್ ಇರುತ್ತೆ ಮತ್ತು 100 ಮಾರ್ಕ್ಸ್ ಇರುತ್ತೆ. ಓಕೆನಾ? ಸೊ ಏನಿದೆ ನೋಡಿ, ಜನರಲ್ ಸೈನ್ಸಿಗೆ 25 ಕ್ವಶನ್ಸ್ ಇದೆ, ಮ್ಯಾಥಮೆಟಿಕ್ಸಿಗೆ 25 ಕ್ವಶನ್ಸ್, ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ಗೆ 30 ಕ್ವಶನ್ಸ್, ಮತ್ತು ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ಗೆ 20 ಕ್ವಶನ್ಸ್. ಸೊ ಪ್ರತಿಯೊಂದು ಕ್ವಶನ್ಗೆ 1 ಮಾರ್ಕ್ ಇದೆ. ಓಕೆನಾ? ಸೊ ಇಲ್ಲಿ ನೋಡಿ, ಇಲ್ಲಿ ಹೈ ವೇಟೇಜ್ ಇರೋದು ಯಾವುದಂದರೆ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್. ನಿಮಗಿದು ಹೈ ವೇಟೇಜ್ ಸಬ್ಜೆಕ್ಟು. ಇಲ್ಲಿ 30 ಕ್ವಶನ್ಸ್ ಇದೆ ನಿಮಗೆ. ಓಕೆನಾ? ಸೊ ಇಲ್ಲಿ ನೋಡಿ, ಒಂದು ಮಾತು ಏನು ಕೊಟ್ಟಿದ್ದಾರೆ ನೋಟ್ ಅಂತ,
ಪ್ರತಿ ಒಂದು ಕ್ವಶನ್ ರಾಂಗ್ ಮಾಡಿದ್ರೆ ನಿಮಗೆ 1/3 ಮಾರ್ಕ್ಸ್ ನೆಗೆಟಿವ್ ಇದೆ, ಅಂದರೆ ನಿಮಗೆ ಮಾರ್ಕ್ಸ್ ಕಟ್ ಆಗುತ್ತೆ. ಏನಂದರೆ 0.33 ಮಾರ್ಕ್ಸ್ ನಿಮಗೆ ಕಳ್ಕೊತೀರಾ ನೀವು ಯಾವುದೇ ಕ್ವಶನ್ನ ರಾಂಗ್ ಆಗಿ ಮಾರ್ಕ್ ಮಾಡಿದಂದರೆ. ಹೇಗಂದರೆ ಲೈಕ್ ಸಪೋಸ್ ನೀವು ಬೇರೆ ಕ್ವಶನ್ ಕರೆಕ್ಟ್ ಮಾಡಿದ್ದೀರಾ, ಯಾವುದೇ ಒಂದು ಕ್ವಶನ್ ರಾಂಗ್ ಮಾಡಿದ್ದೀರಾ, ಸೊ ಏನಾಗುತ್ತೆ ಗೊತ್ತಾ, ಯಾವ ಕ್ವಶನ್ ಕರೆಕ್ಟ್ ಮಾಡಿದ್ದೀರಾ ಅಲ್ಲಿಂದ ನಿಮಗೆ 0.33 ಅಥವಾ 1/3 ಮಾರ್ಕ್ಸ್ನ ಕಟ್ ಮಾಡ್ತಾರೆ ಅಥವಾ ಮೈನಸ್ ಮಾಡ್ತಾರೆ. ಓಕೆನಾ? ಸೊ ನೋಡಿ, ಈಗ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ನೋಡೋಣ. ಎಫಿಷಿಯನ್ಸಿ ಸೊ ಏನಿದೆ, ಸೊ ಮೇಲ್ ಕ್ಯಾಂಡಿಡೇಟ್ಸ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಡಿಫ್ರೆಂಟ್ ಕ್ಯಾಟಗರಿ ಇದೆ. ಓಕೆ, ಸೊ ಮೇಲ್ ಕ್ಯಾಂಡಿಡೇಟ್ಸ್ ಏನಿದೆ ಗೊತ್ತಾ, ಮೇಲ್ ಕ್ಯಾಂಡಿಡೇಟ್ಸ್ಗೆ ವೇಟ್ ಲಿಫ್ಟ್ ಮಾಡಬೇಕು. ವೇಟ್ ಲಿಫ್ಟ್ ಮಾಡಿಕೊಂಡು ಇಷ್ಟು 35 kg ಎತ್ಕೊಂಡು ತಲೆ ಮೇಲೆ ಒಂದು ಚೀಲ ಇರುತ್ತೆ, ಆ ಚೀಲದಲ್ಲಿ ಮರಳು ಇರುತ್ತೆ, ಏನಿರುತ್ತೆ ಅದನ್ನು ಎತ್ಕೊಂಡು ನೀವು ಏನು ಮಾಡಬೇಕು, 100 ಮೀಟರ್ಸ್ನ ಓಡಬೇಕು. ಓಕೆನಾ? ಮತ್ತೇನಿದೆ ಇನ್ನೊಂದು 1000 ಮೀಟರ್ ಅವರು 4 minutes 15 secondsಲಿ ಅವರು ಓಡಬೇಕು. ಸೊ ಇದು ಫಾರ್ ಮೇಲ್ಸ್. ಸೊ ಫಿಮೇಲ್ಸ್ ಏನಿದೆ ಅವರಿಗೆ 20 kg ಇದೆ. ಇಲ್ಲಿ ಮೇಲ್ಸ್ಗೆ 35 kg ಇದೆ, ಅವರಿಗೆ ಫಿಮೇಲ್ಸ್ಗೆ 20 kg ಅವರೆಷ್ಟು ಸೇಮ್ 100 minutes ಓಡಬೇಕು ಅವರು ವಿತಿನ್ 2 minutesಲ್ಲಿ. ರನ್ನಿಂಗ್ ಅವರಿಗೆ 100 ಮೀಟರ್ಸು ಇನ್ 5 minutes and 40 secondsಲಿ ಅವರು ಓಡಬೇಕು. ಸೊ ಮೇಲ್ ಮತ್ತು ಫಿಮೇಲಿಗೆ ಸ್ವಲ್ಪ ಬೇರೆ ಕ್ಯಾಟಗರಿ ಇದೆ. ಫಿಮೇಲ್ಸ್ಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಮತ್ತು ವೇಟು ಕೂಡ ಕಡಿಮೆ ಇರುತ್ತೆ. ಸೊ ಏನು ಹೇಳಬೇಕಂದ್ರೆ ಇಟ್ ಈಸ್ ಕ್ವಾಲಿಫೈಯಿಂಗ್ ನೇಚರ್. ಓಕೆನಾ? ಇದು ಕ್ವಾಲಿಫೈಯಿಂಗ್ ನೇಚರ್ ಇದೆ. ಇಲ್ಲಿ ನಿಮಗೆ ಮಾರ್ಕ್ಸ್ ಏನು ಬೇಕಾಗಿಲ್ಲ, ಜಸ್ಟ್ ಕ್ವಾಲಿಫೈ ಇದ್ದರೆ ಸಾಕು, ನೀವು ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ಗೆ ಮುಂದೆ ಹೋಗ್ಬೋದು. ಓಕೆನಾ? ಸೊ ಇದು ಕಂಡೀಷನ್ ಇದಕ್ಕೇನಿಲ್ಲ, ಫಸ್ಟ್ ಏನಿರಬೇಕಂದ್ರೆ ನೀವು ಫಿಟ್ ಆಗಿರಬೇಕು. ಸೊ ಇಲ್ಲಿ ನೋಡಿ, ಇದು ರೈಲ್ವೆ ಮೇಂಟೆನೆನ್ಸ್ ಜಾಬ್ ಇದೆ. ಸೊ ಇಲ್ಲಿ ಸ್ವಲ್ಪ ನಿಮ್ಮ ಫಿಟ್ ಆಗಿದ್ದರೆ ನೀವು ಕರೆಕ್ಟಾಗಿ ಕೆಲಸನ ಮಾಡ್ಬೋದು. ಲೈಕ್ ಟ್ರ್ಯಾಕಲ್ಲಿ ಸ್ವಲ್ಪ ಟ್ರ್ಯಾಕ್ ಮೇಂಟೈನ್ ಮಾಡೋದು, ಇದೆಲ್ಲ ಕೆಲಸ ಇರುತ್ತೆ. ಸೊ ಇದನ್ನು ನೀವು ಕರೆಕ್ಟಾಗಿ ಮಾಡ್ಬೋದು. ಸೊ ಇದಕ್ಕೆ ಫಿಟ್ ಆಗಿರಬೇಕು. ನೀವು ನಾನು ಹೇಳಬೇಕಂತಂದರೆ ಇವಾಗಿಂದಲೇ ಸ್ವಲ್ಪ ಫಿಟ್ನೆಸ್ ಮೇಲೆ ಫೋಕಸ್ ಮಾಡಿ. ಸೊ ನೀವು ಆ ಎಕ್ಸಾಮಲ್ಲಿ ಗ್ರೌಂಡಲ್ಲಿ ನೀವು ಕರೆಕ್ಟಾಗಿ ಪರ್ಫಾರ್ಮ್ ಮಾಡ್ಬೋದು. ಈ ಎಕ್ಸಾಮಲ್ಲಿ ಈವರೆಗೆ ಯಾರೂ ಡಿಸ್ಕ್ವಾಲಿಫೈ ಆಗಿಲ್ಲ, ನನ್ನ ಸ್ಟೂಡೆಂಟ್ಸಲ್ಲಿ ಯಾರು ಡಿಸ್ಕ್ವಾಲಿಫೈ ಆಗಿಲ್ಲ, ಎಲ್ಲರೂ ಕರೆಕ್ಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಎಲ್ಲರೂ ಕ್ವಾಲಿಫೈ ಆಗಿದ್ದಾರೆ. ಓಕೆನಾ? ಸೊ ನೀವು ಡೈಲಿ ಇವಾಗಿಂದ ಪಾರ್ಕಲ್ಲಿ ಹೋಗಿ 100 ಮೀಟರ್ 1000 ಮೀಟರ್ಸು ರನ್ ಮಾಡಿ, ಡೈಲಿ 4 ಟೈಮರ್ ಹಚ್ಚಿ ರನ್ ಮಾಡಿ. ಓಕೆ, ಸ್ವಲ್ಪ ಕೆಲಸ ಮಾಡಿ, ಮನೆ ಕೆಲಸ ಮಾಡಿ, ಲೈಕ್ ಗ್ಯಾಸ್ ಸಿಲಿಂಡರ್ ತೊಗೊಂಡು ಮನೇಲಿ ಗ್ಯಾಸ್ ಮುಗಿಸ್ಕೊಂಬನ್ನಿ, ರಾಷನ್ ತೊಗೊಂಬನ್ನಿ. ಸ್ವಲ್ಪ ಫಿಸಿಕಲಿ ಫಿಟ್ ಆಗಿರಿ. ಸೊ ನೀವು ಇದನ್ನು ಈಸಿಯಾಗಿ ಕ್ವಾಲಿಫೈ ಮಾಡ್ಬೋದು. ನೀವು ಡೈರೆಕ್ಟ್ ಹೋಗಿ ಎಕ್ಸಾಮಲ್ಲೇ ಮಾಡ್ತೀನಿ, ಗ್ರೌಂಡಲ್ಲೇ ಮಾಡ್ತೀನಿ ಅಂದರೆ ಇದು ಖಂಡಿತ ಆಗೋದಿಲ್ಲ, ಪಕ್ಕ ಫೇಲ್ ಆಗ್ತೀರಾ. ಸೊ ನಾನು ಅಂದರೆ ಇವಾಗಿಂದಲೇ ಸ್ವಲ್ಪ ಟ್ರೈ ಮಾಡ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ಓಕೆ, ಇದಾದಮೇಲೆ ಏನಿರುತ್ತೆ, ಒಂದು DV ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನು, ಮತ್ತು ಇನ್ನೊಂದು ಇರುತ್ತೆ ಮೆಡಿಕಲ್ ಎಕ್ಸಾಮಿನೇಷನ್. ಓಕೆ, ಡಿ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. DVಯಲ್ಲಿ ನೀವು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾರೆ, ಲೈಕ್ 10th ಮಾರ್ಕ್ಸ್ ಕಾರ್ಡ್ಸು, ನಿಮ್ಮ ಲೈಕ್ ಅದರ್ ಡಾಕ್ಯುಮೆಂಟ್ಸ್ ಲೈಕ್ ಆಧಾರ್ ಕಾರ್ಡು, ಇದೆಲ್ಲ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡ್ತಾರೆ. ಅದಾದಮೇಲೆ ಏನಿರುತ್ತೆ ಮೆಡಿಕಲ್ ಫಿಟ್ನೆಸ್. ಇದರಲ್ಲಿ ನಿಮಗೆ ಮೆಡಿಕಲ್ ಫಿಟ್ನೆಸ್ ಚೆಕ್ ಮಾಡ್ತಾರೆ. ಓಕೆ, ಫಿಟ್ ಆಗಿದ್ದೀರಲ್ಲ ಅಂತ. ಮತ್ತು ಲೈಕ್ ಕಲರ್ ಬ್ಲೈಂಡ್ ಚೆಕ್ ಮಾಡ್ತಾರೆ. ಇದೆಲ್ಲ ಮೆಡಿಕಲ್ ಟೆಸ್ಟ್ ಇರುತ್ತೆ, ಅದನ್ನು ಕ್ವಾಲಿಫೈ ಅಂದರೆ ಚೆಕ್ ಮಾಡಿದಾಗ ಫಿಟ್ ಆಗಿದ್ದರೆ ನಿಮಗೆ ರ್ಯಾಂಕಿಂಗ್ ಪ್ರಕಾರ, ಮೆರಿಟ್ ಪ್ರಕಾರ ನಿಮಗೆ ಸೆಲೆಕ್ಷನ್ ಆಗುತ್ತೆ. ನೀವು ಯಾವ ಪ್ರಿಫರೆನ್ಸ್ ಹಾಕಿದ್ದೀರಾ, ಫಸ್ಟ್ ಪ್ರಿಫರೆನ್ಸು, ಆ ಪ್ರಿಫರೆನ್ಸ್ ಪ್ರಕಾರ ನಿಮಗೆ ಪೋಸ್ಟ್ ಸಿಗುತ್ತೆ ಮತ್ತು ಅಪಾಯಿಂಟ್ಮೆಂಟ್ ಲೆಟರು ಸಿಗ್ಬಿಡುತ್ತೆ. ಓಕೆನಾ? ಸೊ ಉಳಿತೇನೀಗ ಸಿಲೆಬಸ್ ನೋಡಿ. ಮ್ಯಾಥಮೆಟಿಕ್ಸ್ ಸಿಲೆಬಸ್ಸಲ್ಲಿ ಏನಿದೆ, ಮ್ಯಾಥಮೆಟಿಕ್ಸಲ್ಲಿ ಬೇಸಿಕ್ ನೀವೆಲ್ಲರೂ 3 ಪಾರ್ಟ್ಸಲ್ಲಿ ಡಿವೈಡ್ ಆಗಿದೆ ಮ್ಯಾಥಮೆಟಿಕ್ಸ್ ಸಿಲೆಬಸ್ಸು. ಒಂದು ಬೇಸಿಕ್ ಕಾನ್ಸೆಪ್ಟ್ಸು, ಅರ್ಥಮೆಟಿಕ್ ಟಾಪಿಕ್ಸು ಮತ್ತು ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್. ಓಕೆ, ಸೊ ಬೇಸಿಕ್ ಕಾನ್ಸೆಪ್ಟ್ ಏನಿರುತ್ತೆ, ನಂಬರ್ ಸಿಸ್ಟಮ್, ಬಾಡಮಸ್, ಡೆಸಿಮಲ್ ಫ್ರಾಕ್ಷನ್ ಮತ್ತು LCM ಮತ್ತು SF ಇರುತ್ತೆ. ಓಕೆ, ಸೊ ಅರ್ಥಮೆಟಿಕ್ ಟಾಪಿಕ್ಸಲ್ಲಿ ಏನಿರುತ್ತೆ, ರೇಷಿಯೋ, ಪ್ರೊಪೋರ್ಷನ್, ಪರ್ಸೆಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಟೈಮ್ ಆ್ಯಂಡ್ ವರ್ಕ್, ಟೈಮ್ ಡಿಸ್ಟೆನ್ಸ್, ಓಕೆ, ಪೈಪ್ ಮತ್ತು ಡಿಸ್ಟೆನ್ಸ್, ಆ್ಯಾವ್ರೇಜಸ್. ಓಕೆನಾ? ಅರ್ಥಮೆಟಿಕ್ ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್ ಏನಿರುತ್ತೆ, ಮೆನ್ಸುರೇಷನ್, ಜಿಯೋಮೆಟ್ರಿ, ಟ್ರಿಗ್ನೋಮೆಟ್ರಿ, ಓಕೆ, ಎಲಿಮೆಂಟ್ರಿ ಆಲ್ಜಿಬ್ರಾ, ಸ್ಕ್ವೇರ್ಸ್ ಆ್ಯಂಡ್ ರೂಟ್ಸ್, ಕ್ಯೂಬ್ಸ್, ಏಜ್ ಕ್ಯಾಲ್ಕುಲೇಷನ್, ಕ್ಯಾಲೆಂಡರ್ ಆ್ಯಂಡ್ ಕ್ಲಾಕ್, ಸ್ಟ್ಯಾಟಿಸ್ಟಿಕ್ಸ್, ಡೇಟಾ ಇಂಟರ್ಪ್ರಿಟೇಷನ್. ಸೊ ಇದೆಲ್ಲ ಬರುತ್ತೆ. ಸೊ ಈ ಮ್ಯಾಥಮೆಟಿಕ್ಸಲ್ಲಿ ಸ್ಕೋರ್ ಮಾಡೋದು ಒಂದೇ ಒಳ್ಳೆಯ ಏನಂದರೆ ಹೆಂಗೆ ಮಾಡ್ಬೋದು ಅಂದರೆ, ಮ್ಯಾಥಮೆಟಿಕ್ಸಲ್ಲಿ ಯು ಶುಡ್ ಫೋಕಸ್ ಆನ್ ಯುವರ್ ಅಕ್ಯುರೇಸಿ. ಓಕೆನಾ? ಅಕ್ಯುರೇಸಿ ಮತ್ತು ಸ್ಪೀಡ್ ಮೇಲೆ ನೀವು ಫೋಕಸ್ ಮಾಡಬೇಕು. ಸೊ ಯಾಕೆಂದರೆ ನೋಡಿ, ಈ ಕ್ವಶನ್ಸ್ನ ಎಲ್ಲರಿಗೂ ಸಾಲ್ವ್ ಮಾಡೋಕ್ಕೆ ಬರುತ್ತೆ. ಹಾಗೆ 10th ಮಗು ಕೂಡ ಸಾಲ್ವ್ ಮಾಡ್ಬೋದು. ಓಕೆ, 10th ಮಕ್ಕಳಿಗೆ 8th ಮಗು ಕೂಡ ಸಾಲ್ವ್ ಮಾಡೋದು. ಬಟ್ ಏನಿದೆ ಇಲ್ಲಿ ಬರೀ ಅಪ್ರೋಚ್, ಆ ಅಪ್ರೋಚ್ ನಿಮಗೆ ಅವರಿಂದ ಡಿಫರ್ ಮಾಡುತ್ತೆ, ಅವರಿಂದ ನಿಮಗೆ ಬೇರೆ ಡಿಫ್ರೆನ್ಸ್ ಕೊಡುತ್ತೆ. ಒಂದು ಆ ಅಪ್ರೋಚೇ ನಿಮಗೆ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಟು ಅನ್ಸೆಲೆಕ್ಟೆಡ್ ಕ್ಯಾಂಡಿಡೇಟಲ್ಲಿ ಡಿಫ್ರೆನ್ಸ್ ಕೊಡುತ್ತೆ. ಓಕೆನಾ? ಅಪ್ರೋಚನ್ನು ನೀವು ಕಲಿಬೇಕು, ಎಕ್ಸಾಮ್ ಅಪ್ರೋಚನ್ನು ನೀವು ಕಲಿಬೇಕು. ಹೇಗೆ ಸೆಕೆಂಡ್ಸಲ್ಲಿ ಒಂದು ಕ್ವಶನ್ನ ಮಾಡ್ಬೋದು ನೋಡಿಕೊಂಡೇ ನಾವು ವಿತೌಟ್ ಪೆನ್ ಪೇಪರ್ ಎತ್ತಲ್ಲದೆ
ಪೆನ್ ಪೇಪರ್ನ ಹಿಡಿಯೋದೇ ನಾವು ಹೇಗೆ ಕ್ವಶನ್ನ ಸಾಲ್ವ್ ಮಾಡೋದು ಇದೆಲ್ಲ ನಮಗೆ ತಿಳಿಬೇಕಾಗುತ್ತೆ. ಓಕೆನಾ. ಸೊ ಇದಕ್ಕೋಸ್ಕರ ಏನು ಮಾಡಿ, ಇದೆಲ್ಲ ನಾವು ನಿಮ್ಗೆ ಕಲಿಸ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಶ್ರೀನಿವಾಸ್ ಐಎಸ್ ಅಕಾಡೆಮಿಯಲ್ಲಿ. ಅಲ್ಲಿ ನಿಮಗೆ ಕ್ಲಾಸಸ್ ನಡೆಯುತ್ತೆ, ರೀಸನಿಂಗ್ ಕ್ಲಾಸಸ್ ನಡೆಯುತ್ತೆ. ಇದು ಖಂಡಿತ ಫ್ರೀ ಆಗಿದೆ. ಇದಕ್ಕೆ ನಿಮ್ಮ ಯಾವುದು ಸಿಂಗಲ್ ಪೆನ್ನಿ ಕೂಡ ಪೇ ಮಾಡೋದಿಲ್ಲ. ಓಕೆ, ಎಲ್ಲ ಫ್ರೀ ಆಗಿರುತ್ತೆ. ಇದನ್ನು ಅಲ್ಲಿಂದ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಯುಟಿಲೈಸ್ ಮಾಡಿಕೊಂಡು ಅದನ್ನು ಖಂಡಿತ ಒಂದು ಗೌರ್ಮೆಂಟ್ ಜಾಬ್ನ ಪಡೀರಿ. ಓಕೆನಾ. ನಿಮ್ಮ ಒಂದು ಗೌರ್ಮೆಂಟ್ ಸೀಟ್ನ ಸೆಕ್ಯೂರ್ ಮಾಡ್ಕೊಳ್ಳಿ, ಗೌರ್ಮೆಂಟ್ ಜಾಬ್ನ. ಓಕೆ. ಸೊ ರೀಸನಿಂಗ್ ಸಿಲೆಬಸ್ ಏನಿದೆ, ರೀಸನಿಂಗಲ್ಲಿ ಏನಿದೆ, ಲಾಜಿಕಲ್ ರೀಸನಿಂಗು, ಪ್ಯಾಟರ್ನ್ ರೆಕಾಗ್ನೈಸೇಷನು ಮತ್ತು ಅನಾಲಿಟಿಕಲ್ ಸ್ಕಿಲ್ಸು. ಓಕೆ, ಅನಾಲಜೀಸ್, ಸಿಲೋಗಿಸಮ್ಸ್, ವೆನ್ ಡಯಾಗ್ರಾಮ್ಸ್, ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್, ಡಿಸಿಷನ್ ಮೇಕಿಂಗ್, ಕ್ರಿಟಿಕಲ್ ಥಿಂಕಿಂಗ್ ಇದೆಲ್ಲ ಇಲ್ಲಿ ಬರುತ್ತೆ. ಇದರಲ್ಲಿ ಏನಿದೆ ಕೋಡಿಂಗ್, ಡಿಕೋಡಿಂಗ್, ವರ್ಡ್ ಫಾರ್ಮೇಷನ್, ಜಂಬಲಿಂಗ್, ಅಲ್ಫಾಬೆಟಿಕಲ್ ಸೀರೀಸ್, ನಂಬರ್ ಸೀರೀಸ್, ಸಿಮಿಲರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಮತ್ತು ಕ್ಲಾಸಿಫಿಕೇಷನ್. ಮತ್ತು ಇಲ್ಲಿ ಇದೆ ಅನಾಲಿಟಿಕಲ್ ಸ್ಕಿಲ್ಸಲ್ಲಿ ಏನಿದೆ, ಏನಿದೆ ಅನಾಲಿಟಿಕಲ್ ಸ್ಕಿಲ್ಸಲ್ಲಿ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಇದೆ, ಸಾಲ್ವಿಂಗ್ ಡೈರೆಕ್ಷನ್ಸ್, ಸೆನ್ಸ್, ಬ್ಲಡ್ ರಿಲೇಷನ್, ಸಿಟಿಂಗ್ ಅರೇಂಜ್ಮೆಂಟ್ಸ್, ರ್ಯಾಂಕಿಂಗ್ ಆ್ಯಂಡ್ ಆರ್ಡರ್ ಇದೆ. ಓಕೆ. ಸೊ ನಿಮ್ಮೆಲ್ಲರಿಗೂ ಆವಾಗ ತಾನು ಹೇಳ್ತಾನೆ ಏನಿದೆ, ರೀಸನಿಂಗ್ ಈಸ್ ಅ ಹೈಯೆಸ್ಟ್ ವೇಟೇಜ್ ಸಬ್ಜೆಕ್ಟ್. ಓಕೆನಾ. ಇದರಿಂದ ನಿಮಗೆ 30 ಕ್ವಶನ್ ಬರ್ತಿದೆ. ಓಕೆನಾ. ಏನಿದೆ, ಇದರಿಂದ ನಿಮಗೆ 30 ಕ್ವಶನ್ಸ್ ಬರುತ್ತೆ. ಈಗಿರೋದು ಜನರಲ್ ಸೈನ್ಸ್ ಮತ್ತು ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್. ಸೊ ಜನರಲ್ ಸೈನ್ಸ್ ಏನಿದೆ ಗೊತ್ತಾ, ಜನರಲ್ ಸೈನ್ಸ್ ಏನಿದೆ ಇದು ನಿಮಗೆ ಬೇಸ್ಡ್ ಆನ್ 10th ಸ್ಟ್ಯಾಂಡರ್ಡ್ CBSE ಸಿಲೆಬಸ್. ನಿಮಗೆ 10th CBSE ಸಿಲೆಬಸ್ಸಿಂದಲೇ ಎಲ್ಲ ಕ್ವಶನ್ಸ್ ಬರೋದು. ಅದರಲ್ಲಿ ಯಾವುದು ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಮತ್ತು ಎನ್ವೈರ್ಮೆಂಟಲ್ ಸೈನ್ಸ್ ಆಗಲಿ ಅಥವಾ ಲೈಫ್ ಸೈನ್ಸಸ್ ಆಗಲಿ. ಅದ್ರ ಲೈಫ್ ಸೈನ್ಸಲ್ಲಿ ಏನು ಬರುತ್ತೆ, ಹ್ಯೂಮನ್ ಬಾಡಿ, ಪ್ಲಾಂಟ್ ಬಾಡಿ, ಹೆರಿಡಿಟಿ, ಎನ್ವೈರ್ಮೆಂಟ್ ಮತ್ತು ಡಿಸೀಸಸ್, ಇದೆಲ್ಲ ಯಾವುದು ಲೈಫ್ ಸೈನ್ಸಲ್ಲಿ ಬರುತ್ತೆ. ಕೆಮಿಸ್ಟ್ರಿ ಏನು, ಮ್ಯಾಟರ್ಸು, ಆಟಮ್ಸು, ಕೆಮಿಕಲ್ ರಿಯಾಕ್ಷನ್ಸು, ಆ್ಯಸಿಡ್ಸು, ಬೇಸಸ್ಸು ಯಾವುದು, ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಯಾವುದು, ಇದೆಲ್ಲ ಕೆಮಿಸ್ಟ್ರಿಯಲ್ಲಿ. ಫಿಸಿಕ್ಸಲ್ಲಿ ಫೋರ್ಸ್, ಎನರ್ಜಿ, ಮೋಷನ್, ಲೈಟ್, ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಮ್, ಇದೆಲ್ಲ ಫಿಸಿಕ್ಸಲ್ಲಿ ಬರೋದು. ನೀವು ಏನಿದೆ ಇದೆಲ್ಲ ಏನಿದೆ ನೀವು 10th ಕಲ್ತಿರಬೇಕು. 10th ಎಲ್ಲರಿಗೂ ಇದು ಕವರ್ ಆಗಿದೆ. ನಿಮ್ಮ ಕ್ವಶನ್ಸ್ ಕೂಡ ಆ ಲೆವೆಲಿಂದ ಬರೋದು. ನಿಮಗೆ ಎಕ್ಸ್ಟ್ರಾ ಏನು ಹೊರಗಡೆ ಕೇಳೋದಿಲ್ಲ. ಅಂಡರ್ 10th ನಿಮಗೆ ಸಿಲೆಬಸ್ ಕ್ವಶನ್ಸ್ ಕೇಳ್ತಾರೆ. ಓಕೆನಾ. ಈಗಾಗಲಿ ಕರೆಂಟ್ ಅಫೇರ್ಸ್ ಮತ್ತು ಜನರಲ್ ಅವೇರ್ನೆಸ್. ಸೊ ಇದರಲ್ಲಿ ಏನು ಕೇಳ್ತಾರೆ, ಸೈನ್ಸ್ ಮತ್ತು ಟೆಕ್ನಾಲಜಿ ಡೆವಲಪ್ಮೆಂಟ್, ಸ್ಪೋರ್ಟ್ಸ್ ಇವೆಂಟ್ಸ್, ಅಚೀವ್ಮೆಂಟ್ಸ್ ಮತ್ತು ಇಂಡಿಯನ್ ಕಲ್ಚರ್ ಮತ್ತು ಹೆರಿಟೇಜ್, ಇಂಪಾರ್ಟೆಂಟ್ ಪರ್ಸನಾಲಿಟೀಸ್, ಅದೇ ನ್ಯಾಷನಲ್ ಇಂಟರ್ನ್ಯಾಷನಲ್ ಆಗಲಿ, ಎಕನಾಮಿಕ್ಸ್, ಫೈನಾನ್ಸ್ ಬೇಸಸ್, ಪೊಲಿಟಿಕಲ್ ಆ್ಯಂಡ್ ಗವರ್ನೆನ್ಸ್, ರೀಸೆಂಟ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ನ್ಯೂಸ್. ಏನಾಗಬೇಕಂದ್ರೆ ನೀವು ಒಂದು 6 to 8 months ಕರೆಂಟ್ ಅಫೇರ್ಸ್ನ ಕರೆಕ್ಟಾಗಿ ಓದ್ಕೊಂಡ್ರೆ, ಕವರ್ ಮಾಡಿದ್ರೆ, ಸೊ ನೀವು ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಏನು ಹೇಳಬೇಕಂದ್ರೆ ಡಿಸೈಡಿಂಗ್ ಫ್ಯಾಕ್ಟರ್ ಇಸ್ ಆಲ್ಸೋ ದಿಸ್ ಓನ್ಲಿ. ನೋಡಿ, ಮ್ಯಾಥ್ಸ್ ಆಗಲಿ, ಕಾಂಟ್ ಆಗಲಿ ಅಥವಾ ರೀಸನಿಂಗ್ ಆಗಲಿ ಮತ್ತು ಜನರಲ್ ಸೈನ್ಸ್ ಆಗಲಿ, ಅದರಲ್ಲಿ ಭಾಳ ಜನ ಸ್ಕೋರ್ ಮಾಡ್ತಾರೆ. ಕೆಲವರು ಔಟ್ ಆಫ್ ಮಾಡ್ತಾರೆ ಸ್ಕೋರ್. 50 out of 50, 20 out of 20 ಮಾಡ್ತಾರೆ, 25 to 25, 30 out of 30 ಮಾಡ್ತಾರೆ. ಬಟ್ ಇದರಲ್ಲಿ ಕರೆಂಟ್ ಅಫೇರ್ಸ್ ಮತ್ತು ಜನರಲ್ ಅವೇರ್ನೆಸ್ ಇದೆಯಲ್ಲ, ಇದರಲ್ಲಿ ಭಾಳ ಜನ ಸ್ಕೋರ್ ಮಾಡೋಕ್ಕಾಗಲ್ಲ. ನೀವು ಇದನ್ನು ಪರ್ಫೆಕ್ಟ್ ಮಾಡಿದ್ರೆ ನಿಮ್ಮ ಸೆಲೆಕ್ಷನ್ನು 1 level ಹೆಚ್ಚಾಗಿರುತ್ತೆ. ನಿಮ್ಮದು ನೀವು ಹೇಳ್ಬೋದು ನಿಮ್ಮ ಸೆಲೆಕ್ಷನ್ ಗ್ಯಾರಂಟಿ 1 level ಇನ್ಕ್ರೀಸ್ ಆಗಿಬಿಡುತ್ತೆ. ಓಕೆನಾ. ಸೊ ಅದಕ್ಕೆ ಏನು ಹೇಳ್ತಾ ಇದ್ದೇನೆ, ನೀವು ಕರೆಂಟ್ ಅಫೇರ್ಸ್ನ ಮತ್ತು ಇದನ್ನು ಕರೆಕ್ಟಾಗಿ ಸ್ವಲ್ಪ ಡೈಲಿ ಕವರ್ ಮಾಡ್ತಾ ಹೋಗಿ. ನೀವು ಇವಾಗಿಂದ ಡೈಲಿ 1 hour 2 hour ಕರೆಂಟ್ ಅಫೇರ್ಸ್ ಮಾಡಿದ್ರೆ ನೀವು ಖಂಡಿತವಾಗಿ ನೀವು ಇದನ್ನು ಸೀಟ್ನ ಅಂತ ಗೌರ್ಮೆಂಟ್ ಜಾಬ್ನ ಪಡೆಯಬಹುದು. ಓಕೆನಾ. ಸೊ ಉಳಿತೇನು ಹಿಂದೆ ನಿಮಗೆ ಹೇಳ್ತೇನೆ, ಲಾಸ್ಟ್ ಡೇಟ್ ಇದೆ March 2 March 2 ಇಸ್ ಯುವರ್ ಲಾಸ್ಟ್ ಡೇಟ್. ಓಕೆ. ಸೊ ಎಲ್ಲರಿಗೂ ಹೇಳೋದಂದರೆ March 2 ಬಿಫೋರ್ ಎಲ್ಲರೂ ಅಪ್ಲಿಕೇಶನ್ ಹಾಕಿ. ಲಾಸ್ಟ್ ಡೇಟ್ವರೆಗೆ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಬೇಗ ಅಪ್ಲಿಕೇಶನ್ ಆಗಿ ₹100 ಇದೆ ಅಷ್ಟೇ. 400 ಎಕ್ಸಾಮ್ ಬರೆದ್ರೆ ₹400 ನಿಮಗೆ ರಿಫಂಡ್ ಆಗಿಬಿಡುತ್ತೆ. ಓಕೆನಾ. ಸೊ ಒಳ್ಳೆಯ ಆಪರ್ಚುನಿಟಿ ಇದೆ, ಜಾಬ್ ಇದೆ. ಮಿನಿಮಮ್ ನಿಮಗೆ ಎಷ್ಟು 18,000 ಸ್ಯಾಲರಿ, ಗ್ರಾಸ್ ಸ್ಯಾಲರಿ ಇದೆ. ಗ್ರಾಸ್ ಸ್ಯಾಲರಿ ಎಲ್ಲ ಪ್ಲಸ್ ಮಾಡಿದಾಗ, ಅಲೋಯನ್ಸ್ ಎಲ್ಲ ಪ್ಲಸ್ ಮಾಡಿದಾಗ ಎಷ್ಟಾಗುತ್ತೆ, 35 to 37K ವರೆಗೆ ನಿಮಗೆ ಸ್ಯಾಲರಿ ಸಿಗ್ಬೋದು. 35-37K ವರೆಗೆ ಸ್ಯಾಲರಿ ಸಿಗುತ್ತೆ ನಿಮಗೆ. ಒಳ್ಳೆಯ ಜಾಬ್ ಇದೆ. ಸೊ ಇದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮಗೆ ಇದಕ್ಕೆ ಏನೇನು ಬೇಕು, RRB ಗ್ರೂಪ್ ಡಿ ಎಕ್ಸಾಮ್ಸ್ಗೆ ಏನೇನು ಸಿಲೆಬಸ್ ಬೇಕು ಅಥವಾ ಏನೇನು ಮಟೀರಿಯಲ್ ಬೇಕು ಎಲ್ಲ ನಿಮಗೆ ಶ್ರೀನಿವಾಸ್ ಐಎಸ್ ಅಕಾಡೆಮಿಲಿ ಫ್ರೀಯಾಗಿ ಸಿಗುತ್ತೆ. ಅದಕ್ಕೆ ನಿಮಗೆ ಏನೋ ಒಂದು ಸಿಂಗಲ್ ಪೆನ್ನನ್ನು ಪೇ ಮಾಡಬೇಕಾಗಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ರೀಸನಿಂಗ್ ಕ್ಲಾಸಸ್ ಆಲ್ರೆಡಿ ನಡೀತಿದೆ. ಅಲ್ಲಿ ಶ್ವೇತಾ ಮ್ಯಾಮ್ ಇರ್ತಾರೆ, ಅವ್ರು ನಿಮಗೆ ಕರೆಕ್ಟಾಗಿ ರೀಸನಿಂಗ್ ಕ್ಲಾಸ್ ಹೇಳ್ತಾರೆ. ಅವ್ರು ಕ್ಲಾಸಸ್ ನೋಡ್ತಿರಬಹುದು.
ರೀಸನಿಂಗ್ ಕ್ಲಾಸಸಲ್ಲಿ ಅವ್ರಿಗೆ ಹೇಗೆ ಹೇಳ್ಕೊಡ್ತಿರೋ ಅವ್ರ ಅಪ್ರೋಚ್ ಏನಿದೆ ಮತ್ತು ಹಾಗೆ ನಿಮಗೆ ಸ್ವಲ್ಪ ನಾಳೆಯಿಂದ ಕ್ವಾಂಟ್ ಕ್ಲಾಸಸ್ಸು ಸ್ಟಾರ್ಟ್ ಆಗುತ್ತೆ. ಕ್ವಾಂಟಲ್ಲಿ ನಿಮಗೆ ಏನೇನು ಎಕ್ಸಾಮ್ ರಿಲೇಟೆಡ್ ಏನೇನು ಬೇಕು, ಅಪ್ರೋಚ್ ಏನಿರುತ್ತೆ, ಬೇಗ ಕ್ವಶನ್ನ ಹೇಗೆ ಸಾಲ್ವ್ ಮಾಡೋದು ಸೆಕೆಂಡ್ಸಲ್ಲಿ ವಿತೌಟ್ ಸೀಯಿಂಗ್ ಕೂಡ ಕೆಲವೊಂದು ಕ್ವಶನ್ನ ಸಾಲ್ವ್ ಮಾಡೋದು ನಾವು, ಅದೆಲ್ಲ ಅಪ್ರೋಚ್ನ ನೀವು ಇಲ್ಲಿ ಕಲಿಸ್ಕೊಡ್ತೀವಿ. ಓಕೆ, ಜನರಲ್ ಮತ್ತು ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ ಅದನ್ನು ಕೂಡ ಹೇಳ್ಕೊಡ್ತೀವಿ. ಅದನ್ನು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಕ್ವಾಂಟ್ ಮತ್ತು ರೀಸನಿಂಗ್ ಇದಕ್ಕೆ ಎಲ್ಲೂ ಹೋಗಬೇಕಾಗಿಲ್ಲ. ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಸಿಗುತ್ತೆ ಶ್ರೀನಿವಾಸ್ ಐಎಸ್ ಅಕಾಡೆಮಿಯಲ್ಲಿ. ಅದು ಖಂಡಿತ ಫ್ರೀ ಆಗಿರುತ್ತೆ. ನಿಮಗೆ ಕೋರ್ಸ್ ಫೀಸ್ ಏನು ಪೇ ಮಾಡೋಕ್ಕೆ ಬೇಕಾಗಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಯೂಟ್ಯೂಬ್ ಕ್ಲಾಸಸ್ಸು. ಓಕೆನಾ? ಸೊ ಮತ್ತೇನಿದೆ, ಪ್ರಿಪ್ರೇಷನ್ ಏನು ಮಾಡಿ, ನೀವು ಸಿಸ್ಟಮೆಟಿಕ್ಲಿ ಪ್ರಿಪೇರ್ ಮಾಡಿ. ಓಕೆ, ಸ್ಟ್ರಾಟಜಿ ಮಾಡ್ಕೊಳ್ಳಿ. ಸ್ಟ್ರಾಟಜಿಯಿಂದ ಫೋಕಸ್ ಮಾಡಿ. ಡೈಲಿ 6 hours ಸ್ಟಡಿಗೋಸ್ಕರ ರಿಸರ್ವ್ ಇಟ್ಟು. ಓಕೆ, ಮಿನಿಮಮ್ 6 hours ಕೊಟ್ಟರೆ ಯು ಕ್ಯಾನ್ ಗ್ಯಾರಂಟಿಡ್ಲಿ ಇದನ್ನು ಎಕ್ಸಾಮ್ನ ನೀವು ಕ್ರ್ಯಾಕ್ ಮಾಡ್ಬೋದು. ಇದೇ ಅಷ್ಟೊಂದು ಟಫಾಗಿ ಎಕ್ಸಾಮ್ ಇಲ್ಲ, ಭಾಳ ಈಸಿ ಇದೆ. ಮತ್ತೇನಿದೆ, ಡೈಲಿ ನೀವು ಇವಾಗಿಂದ ಸ್ವಲ್ಪ ಫಿಸಿಕಲ್ ಮೇಲೆ ಫೋಕಸ್ ಕೊಡಿ. ಡೈಲಿ 1 hour ಫಿಸಿಕಲ್ ಆ್ಯಕ್ಟಿವಿಟಿ ಕೊಡಿ, 1 hour 2 hour ಡೈಲಿ 100,000 meters ರನ್ ಮಾಡಿ. ಆನಂದ್ ಹೇಳಿದರೆ ಫೋಕಸ್ ಫಾರ್ 1,200 meters, 1.2 km ಹೋಗೋಕ್ಕೆ ಫೋಕಸ್ ಮಾಡಿ. ಸೊ ನೀವು ಆ ಗ್ರೌಂಡಲ್ಲಿ ಬಂದಾಗ ನೀವು ಅದನ್ನು 1,000 meter ಮಾಡ್ಬೋದು. ಯಾಕಂದರೆ ಕೆಲವೊಮ್ಮೆ ಗ್ರೌಂಡ್ ಏನಾಗುತ್ತೆ, ಅರ್ಲಿ ಮಾರ್ನಿಂಗ್ ಇರುತ್ತೆ, ಅಥವಾ ನಿಮಗೆ ಫುಲ್ ಡೇ ಗ್ರೌಂಡಲ್ಲಿ ಕೂಡಿಸ್ತಾರೆ, ಗಂಟೆ ಕೂಡಿಸ್ತಾರೆ, ಲಂಚ್ ಎಲ್ಲ ಏನಿಲ್ಲ, ಹೊಸವೇ ಇಲ್ಲದೆ, ಎನರ್ಜಿ ಇಲ್ಲದೆ ನೀವು ರನ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಸಪೋಸ್ ನೋಡಿರಬೇಕು, ಎಲ್ಲಾದರೂ ಆರ್ಮಿ ಸೆಲೆಕ್ಷನ್ ಹೋಗುವಾಗ ಆರ್ಮಿ ಗ್ರೌಂಡ್ ಇರುತ್ತಲ್ಲ, ಏನು ಮಾಡ್ತಾರೆ ಅವರು, ಮಾರ್ನಿಂಗ್ ಕಲಿಸ್ತಾರೆ, ಅರ್ಲಿ ಮಾರ್ನಿಂಗ್ 7 o'clock ಕರೆಸ್ತಾರೆ. ಅವರು ಯಾವಾಗ ನಡೆಯುತ್ತೆ ಅದು ಟೆಸ್ಟಿಂಗು ಅಂದರೆ ಯಾವಾಗ ಓಡ್ತಾರೋ 1 hour 3 hour ಆದಮೇಲೆ ಅಥವಾ ಕೆಲವೊಮ್ಮೆ ನೈಟು ಆಗಿಬಿಡುತ್ತೆ. ಸೊ ಅವ್ರು ಅಲ್ಲೇ ಕೂಡ್ತಿರ್ಬೇಕು, ಕುಂತು ಕಾಲು ನೈಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನೈಯೋದು ಒಂದು ಕರೆಂಟ್ ಅದು ಮತ್ತೆ ಅವರಿಗೆ ನಿದ್ದು ಮತ್ತೆ 1600 meters ಓಡಬೇಕಂದ್ರೆ ಆಗಲ್ಲ. ಅದಕ್ಕೇನಾದ್ರೆ ಇವಾಗಿಂದ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ನಿಮಗೆ ಬಾಡಿಗೆ ಟ್ರೈನ್ ಮಾಡಿ. ಇವಾಗಿಂದ ಟ್ರೈನ್ ಮಾಡ್ತಾರೆ ನೀವು, ಆವಾಗ ಗ್ರೌಂಡಲ್ಲಿ ಬೆಸ್ಟ್ ಎಲ್ಲಕ್ಕಿಂತ ಒಳ್ಳೆಯದಾಗಿ ಪರ್ಫಾರ್ಮ್ ಮಾಡ್ಬೋದು ನೀವು. ಓಕೆನಾ? ಸೊ ಫಿಸಿಕಲ್ ಮೇಲೆ ಫೋಕಸ್ ಮಾಡಿ ಇವಾಗಿಂದಾನೆ. ಮತ್ತೇನಿದೆ, ಇಂಪಾರ್ಟೆಂಟ್ ಡೇಟ್ಸು ಎಲ್ಲ ಇಂಪಾರ್ಟೆಂಟ್ ಟ್ರ್ಯಾಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆಲ್ಲರಿಗೆ ಬೆಸ್ಟ್ ವಿಶಸ್ ಇರುತ್ತೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ RRB ಎಕ್ಸಾಮ್ಸ್. ಮತ್ತು ಇವಾಗ 2 monthsಲ್ಲಿ ಮತ್ತು ನಿಮ್ಮ NTPC ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗ್ತಿದೆ. NTPCs ಕೂಡ ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ನಿಮಗೆ ಏನು ಮಾಡಬೇಕಂದ್ರೆ, ಯು ಜಸ್ಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಈ ಕಡೆ ನಿಮಗೆ ಇಂಪಾರ್ಟೆಂಟ್ ನೋಟಿಫಿಕೇಷನ್ಸು ಅಥವಾ ಕ್ಲಾಸಸ್ಸು ನಿಮಗೆ ಡೈಲಿ ಅಪ್ಡೇಟ್ ಆಗುತ್ತಿರುತ್ತೆ. ಓಕೆನಾ? ಥ್ಯಾಂಕ್ ಯು. ಜೈ ಹಿಂದ್.